ಹೆಲೋ ಎವ್ರಿವನ್, ವೆಲ್ಕಮ್ ಟು ನಾಜಾ ಫೋರಮ್. ಇವತ್ತು ನಾನು KVS ಕೇಂದ್ರೀಯ ವಿದ್ಯಾಲಯ ನವೋದಯ ವಿದ್ಯಾಲಯದಿಂದ ಕಾಲ್ಫಾರ್ಮ್ ಆಗಿರುವಂಥದ್ದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟು ಕಾಲ್ಫಾರ್ಮ್ ಆಗಿದ್ದಾವೆ, PGT ಎಷ್ಟಾಗಿದ್ದಾವೆ, TGT ಎಷ್ಟಾಗಿದ್ದಾವೆ ಹೌದಾ ಅನ್ನೋದನ್ನು ಡೀಟೇಲಾಗಿ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಿಸ್ ವೆರಿ ಇಂಪಾರ್ಟೆಂಟ್ ರಿಕ್ರೂಟ್ಮೆಂಟ್. ಯಾಕಪ್ಪ ಅಂದರೆ ಹ್ಯೂಜ್ ರಿಕ್ರೂಟ್ಮೆಂಟ್ ಆಗಿದೆ ಇದು ನವೋದಯ ವಿದ್ಯಾಲಯದಿಂದ. ಇವತ್ತಿಂದ 14th ನವೆಂಬರ್ದಿಂದ ಸ್ಟಾರ್ಟ್ ಆಗಿದೆ ಇದು ಅಪ್ಲಿಕೇಶನ್ ಹಾಕೋದು. ಹೌದಾ, ನೋಡ್ಕೋರಿ. ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾವೆ. 4th ಡಿಸೆಂಬರ್ವರೆಗೆ ಅಪ್ಲಿಕೇಶನನ್ನು ಹಾಕ್ಬೋದು ನಾವು. ಹೌದಾ, ಇಲ್ಲಿ ಅಫಿಷಿಯಲ್ ವೆಬ್ಸೈಟನ್ನು ಕೊಟ್ಟಿದ್ದಾರೆ. ಅಲ್ಲಿ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನೀವು ಚೆಕ್ಔಟ್ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಯಾವುದನ್ನು ಬೇಕಲ್ಲ ಅದಷ್ಟೇ ತಂದಿದ್ದೀನಿ. ಭಾಳಷ್ಟು ನೀವು PDF ಇದ್ದು 60 ಪೇಜದು PDF ಇದೆ. ಸೊ ಅದರಲ್ಲಿ ನಾನು ಇಂಪಾರ್ಟೆಂಟ್ ಏನಿದೆ ಅದಷ್ಟೇ ತಂದಿದ್ದೀನಿ. ಇದು ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಗೆ PGT ಇನ್ನು KVS ಇದೆ. ಇದು ಹಿಂದಿ, ಇಂಗ್ಲೀಷ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಕಾಮರ್ಸ್, ಕಂಪ್ಯೂಟರ್ ಸೈನ್ಸ್, ಬಯೋಟೆಕ್ನಾಲಜಿ ಎಲ್ಲವನ್ನು ಕರೆದಿದ್ದಾರೆ ಇವರು. ಹೌದಾ, ಇಲ್ಲಿ ನಮಗೆ ಏನು ಬೇಕೋ, ನೀವು ಯಾವ ಸಬ್ಜೆಕ್ಟ್ ನಿಮಗೆ ನೆಸೆಸರಿ ಇದೆಯಲ್ಲ ಅದನ್ನು ನೀವು ನೋಡ್ಕೋಬೇಕು. ಹೌದಾ, ನೆಕ್ಸ್ಟು ಪೋಸ್ಟ್ ಗ್ರ್ಯಾಜುಯೇಟಿನ ನವೋದಯ, ಇಲ್ಲೂ ಕೂಡ ಎಲ್ಲ ಕರೆದಿದ್ದಾರೆ. ಇಲ್ಲಿ ಕೆಲವು ಸಬ್ಜೆಕ್ಟ್ಗಳು ಅದಾವೆ, ಆದರೂ ಮಿಸ್ ಅದಾವೆ. ನೋಡ್ರಿ, OBCದಲ್ಲಿ, SC STದಲ್ಲಿ ಕರೆದಿದ್ದಾರೆ. ನೋಡ್ಕೋಬೇಕು ಅದನ್ನು. ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಕಾಮರ್ಸ್, ಕಂಪ್ಯೂಟರ್ ಸೈನ್ಸ್. ಇದು TGT KVSನಲ್ಲಿ ಇಲ್ಲೂ ಕೂಡ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಕರೆದಿದ್ದಾರೆ. ಮ್ಯಾಥ್ಸ್, ಸೈನ್ಸು, ಹಿಂದಿ, ಇಂಗ್ಲೀಷ್, ಸಂಸ್ಕೃತ, ಸೋಷಿಯಲ್ ಸ್ಟಡಿ, ಆರ್ಟ್, ಎಜುಕೇಷನ್, ವರ್ಕ್ ಎಕ್ಸ್ಪೀರಿಯನ್ಸ್ ಎಲ್ಲದರಲ್ಲಿ ಕಾಲ್ಫಾರ್ಮನ್ನು ಆಗಿದೆ ವಿತ್ ಲೈಬ್ರರಿಯನ್. ನೆಕ್ಸ್ಟ್ ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ TGT NVSದಲ್ಲಿ ಇಲ್ಲೂ ಕೂಡ ಭಾಳಷ್ಟು ಮಂದಿನ ಕರೆದಿದ್ದಾರೆ. ಟೋಟಲ್ 144 ಕಾಲ್ಫಾರ್ಮ್ ಆಗಿದ್ದಾವೆ. ಇಲ್ಲಿ ನೀವು ನೋಡ್ಕೋಬಹುದು. ಥರ್ಡ್ ಲ್ಯಾಂಗ್ವೇಜ್ ಅಂದರೆ ಅಸ್ಸಾಮೀಸ್ ಈ ರೀತಿ ಅದೇ. ಇದೇನು ನಮ್ಮ ಕರ್ನಾಟಕದವ್ರಿಗೆ ಅಷ್ಟು ಉಪಯೋಗಕ್ಕಿಲ್ಲ ಇದು. ಲೆವೆಲ್ 8 ಪೇ ಸ್ಕೇಲನ್ನು ಕೊಡ್ತಾರೆ PGTದವರಿಗೆ. ದಟ್ ಈಸ್ 47,000ದಿಂದ 1,51,000ವರೆಗೆ ಪೇ ಸ್ಕೇಲ್ ಇದೆ ಇದು. ಹೌದಾ, BEd ಆಗಿರಬೇಕು ಆ್ಯಂಡ್ BEd ಅಥವಾ MEd ಆಗಿರಬೇಕು. ಆ್ಯಂಡ್ ದೆನ್ MSCಯಲ್ಲಿ ಅಥವಾ MAಯಲ್ಲಿ 55% ಮಾರ್ಕ್ಸನ್ನು ಸೆಕ್ಯೂರ್ ಮಾಡ್ಕೊಂಡಿರಬೇಕು. ಅವರು ಮಾತ್ರ ಅಪ್ಲೈ ಮಾಡ್ಬೋದು ಇಲ್ಲಿ PGTಯಲ್ಲಿ. PGT ಕೆಮಿಸ್ಟ್ರಿ, ಮ್ಯಾಥ್ಸ್, ಎಕನಾಮಿಕ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಕಾಮರ್ಸ್ದವ್ರಿಗೆ ಇಲ್ಲೂ ಅಪ್ಲಿಕೇಶನ್ ಹಾಕಲಿಕ್ಕೆ ಆಸ್ಪದವನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ನೆಕ್ಸ್ಟ್ ಡಿಸೈರಬಲ್ ಕ್ವಾಲಿಫಿಕೇಷನ್ ಅಂದರೆ ಏನು, ಡಿಸೈರಬಲ್ ಅಂದರೆ ಏನು, ನೆಸೆಸರಿ ಇಲ್ಲ ಬಟ್ ಇತ್ತಂದರೆ ಭಾಳಷ್ಟು ಒಳ್ಳೆಯದು ಅಂತ ಹೇಳ್ತಾರೆ. ಸ್ಕೂಲ್ ಎಕ್ಸ್ಪೀರಿಯೆನ್ಸ್ ಇರಬೇಕು. KVS NUS ಕಲಿಸಿದಂಥ ಎಕ್ಸ್ಪೀರಿಯೆನ್ಸು, ಕಂಪ್ಯೂಟರ್ ನಾಲೆಜು, ಅದೇ ಡಿಸೈರಬಲ್ ಎಕ್ಸ್ಪೀರಿಯೆನ್ಸು.
ಟಿ ಜಿ ಟಿದವರು ಕೂಡ ಅವರು ಕೂಡ ಏನು ಡಿಗ್ರಿ ಆಗಿರಬೇಕು ಪ್ಲಸ್ ಬಿ ಎಡ್ ಆಗಿರಬೇಕು. ಇಲ್ಲಿ ನೋಡಿ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ದಿ ಸ್ಟಡಿಡ್ ಬಯಾಲಜಿ, ಬಾಟ್ನಿ, ಜುವಾಲಜಿ ಕಲ್ತಿರ್ಬೇಕು ಅವರು. ಬಯಾಲಜಿ ಕಲಿಸ್ಬೇಕಾದ್ರೆ ಕೆಮಿಸ್ಟ್ರಿ, ಬಾಟ್ನಿ, ಜುವಾಲಜಿ ಕಲ್ತಿರ್ಬೇಕು ಅವರು. ಇವೆಲ್ಲವನ್ನು ಕ್ರೈಟೇರಿಯಾಗಳನ್ನು ಅವ್ರು ಕೊಟ್ಟಿದ್ದಾರೆ. ನಿಮ್ದು ಯಾವ್ದು ಸಬ್ಜೆಕ್ಟ್ ಇದೆ ನೀವು ಅದನ್ನು ರೀಡ್ ಮಾಡಿ ಅಪ್ಲಿಕೇಶನನ್ನು ಸಮಾಧಾನದಿಂದ ಹಾಕಬೇಕು. ಏನು ಅರ್ಜೆನ್ಸಿ ಏನಿಲ್ಲ. ಇಲ್ಲಿ ಕೂಡ ಟಿ ಜಿ ಟಿದವ್ರಿಗೆ ಕ್ವಾಲಿಫಿಕೇಷನ್ ಏನು ಕೇಳ್ತಾರೆ ಅಂದರೆ, ಸ್ಕೂಲ್ನಲ್ಲಿ ನೀವು ಜಾಬ್ ಮಾಡಿರುವಂಥ ಸರ್ಟಿಫಿಕೇಟನ್ನು ಇದ್ರೆ ಅಲ್ಲಿ ನೀವು ಇದನ್ನು ಮಾಡಬೇಕಾಗ್ತದೆ. ಕಂಪ್ಯೂಟರ್ ಅಪ್ಲಿಕೇಶನ್ನು ನೆಸಸರಿ ಇಲ್ಲ, ಬಟ್ ಅಲ್ಲಿ ಇತ್ತಪ್ಪ ಅಂತಂದರೆ ನೀವು ಇದನ್ನು ಅಪ್ಲೈ ಮಾಡ್ಬೋದು ಅಲ್ಲಿ. ಮೋಡ್ ಆಫ್ ಸೆಲೆಕ್ಷನ್ ನೋಡ್ರಿ ಇಲ್ಲಿ ಯಾವ ರೀತಿ ಸೆಲೆಕ್ಷನ್. ಟೈರ್ 1 ಆ್ಯಂಡ್ ಟೈರ್ 2 ಎರಡು ಮೋಡ್ನಲ್ಲಿ ನಡೀತದೆ ಇದು ಸೆಲೆಕ್ಷನು. ಟೈರ್ 1, ಟೈರ್ 2, ಟೈರ್ 1, ಟೈರ್ 2 ಆ್ಯಂಡ್ ಇಂಟರ್ವ್ಯೂ. ಟೈರ್ 2ನಲ್ಲಿ ಇಂಟರ್ವ್ಯೂ ನಡೀತದೆ. ಟೈರ್ 1ನಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಟೈರ್ 1ನಲ್ಲಿ ಎಕ್ಸಾಮ್ನಲ್ಲಿ ನೋಡಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಇಷ್ಟೆಲ್ಲ ನೀವು ಏನು ಮಾಡಬೇಕು, ಓದ್ಕೊಂಡಿರಬೇಕು. ಜನರಲ್ ಲೀಸನಿಂಗು, ನ್ಯೂಮರಿಕ್ ಎಬಿಲಿಟಿ, ಬೇಸಿಕ್ ಕಂಪ್ಯೂಟರ್ ಲಿಟ್ರಸಿ, ಜನರಲ್ ನಾಲೆಜು, ಲ್ಯಾಂಗ್ವೇಜು, ಇಂಗ್ಲೀಷ್ ಲ್ಯಾಂಗ್ವೇಜು, ಕಮಾಂಡ್ ಯಾವ ರೀತಿ ಐತಿ ಅನ್ನೋದನ್ನು ನೋಡ್ತಾರೆ ಅವರು. ಹೌದಾ, ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರ್ತದೆ ಇಲ್ಲಿ ಟೈರ್ 1 ಎಕ್ಸಾಮಿನೇಷನ್ನಲ್ಲಿ. ಬಟ್ ನೆಗೆಟಿವ್ ಮಾರ್ಕಿಂಗ ಎಷ್ಟು ಇರ್ತೈತಪ್ಪ ಅಂತಂದರೆ, ಒಂದು ಕ್ವಶನ್ ಸರಿ ಆಯಿತು ಅಂದರೆ ಅವರು 3 ಮಾರ್ಕ್ಸ್ ಕೊಡ್ತಾರೆ. ಒಂದು ಕ್ವಶನ್ ರಾಂಗ್ ಆತಂದ್ರೆ 1 ಮೈನಸ್ ಮಾಡ್ತಾರೆ. ಈ ರೀತಿ ಇರ್ತದೆ ಅದು. ಅದೇ ಇಲ್ಲಿ ಕೊಟ್ಟಾರೆ ನೀವು ಟೈರ್ 1 1/3 ಮಾರ್ಕ್ಸ್ ಅಂದರೆ 1 ಮಾರ್ಕ್ಸ್ ಒಂದು ಕ್ವಶನ್ ರಾಂಗ್ ಆತಂದ್ರೆ 1 ಮಾರ್ಕ್ ಕಟ್ ಆಗ್ತದೆ. ಹೌದಾ, ದಟ್ ಈಸ್ 1/3 ಮಾರ್ಕ್ negative marking for wrong answer. That is Tier 1 examination. That will be deducted for each wrong answers. That question will not be given by any marks. That correct response for each question they are giving 3 marks. ಒಂದು ಕ್ವಶನ್ ಕರೆಕ್ಟ್ ಆತಂದರೆ ಅದಕ್ಕೆ 3 ಪಟ್ ಕ್ವಶನನ್ನು ಅಲ್ಲಿ ಹಾಕ್ತಾರೆ. ಇದು ಟೈರ್ 2 ಎಕ್ಸಾಮ್ ಇದು. Okay, these are the little bit information and they are given for the KVS and NVS examination. ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ವೆಬ್ಸೈಟ್ನಲ್ಲಿ ಹೋಗಿ ನೀವು ಚೆಕ್ಔಟ್ ಮಾಡ್ಕೊರಿ. ಇವತ್ತಿಂದ ಕಾಲ್ ಫಾರ್ಮ್ ಸ್ಟಾರ್ಟ್ ಆಗಿದ್ದಾವೆ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.